ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನುಹಳ್ಳಿ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಹಬ್ಬ ಹರಿದಿನಗಳಲ್ಲಿ ಮಾಡುವಂತಹ ಮೋತಿಚೂರ್ ಲಡ್ಡನ್ನ ಮನೆಯಲ್ಲಿ ಈಸಿಯಾಗಿ ಯಾವ ರೀತಿ ಮಾಡೋದಂತಂದೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಮೋತಿಚೂರ್ ಲಡ್ಡು ಅಂದರೆ ಬೂಂದಿ ಪ್ಲೇಟ್ ಇರಬೇಕು, ಅವ್ನ ಪ್ರೊಸೆಸ್ ಎಲ್ಲ ತುಂಬ ಜಾಸ್ತಿ ಇರುತ್ತಲ್ವ. ಅದ್ಯಾವುದು ಇಲ್ದಂಗೆ ತುಂಬ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದಂತಂದೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಯಾರು ಬೇಕಾದರೂ ಈಸಿ ಪ್ರೊಸೆಸ್ನಲ್ಲಿ ಮಾಡ್ಕೋಬೋದು. ಆ್ಯಂಡ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ನೀವು ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಈಗ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮಿಕ್ಸಿಂಗ್ ಬೌಲ್ಗೆ ಒಂದು 200 ಗ್ರಾಮ್ ಆಗೋಷ್ಟು ಕಡಲೆ ಹಿಟ್ಟು ಹಾಕಿ, ಕಡಲೆ ಹಿಟ್ಟು ಹಾಕ್ಕೊಂಡಿರ್ತೀವಲ್ವ ಅದೇ ಬೌಲಲ್ಲಿ 1 ಬೌಲ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡು ಗಂಟಿಲ್ಲದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ದೋಸೆ ಹಿಟ್ಟು ಪ್ರಿಪೇರ್ ಮಾಡ್ಕೋತೀವಲ್ವ ಅದಕ್ಕಿಂತ ಸ್ವಲ್ಪ ಹಿಟ್ಟು ತೆಳ್ಳಗಿರಬೇಕು. ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು, ಮತ್ತೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಕೊಂಡಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ವ, ಹಿಟ್ಟನ್ನು ನಾವು ಅದಕ್ಕೆ ಕಲಿಸ್ಕೋಬೇಕಾಗುತ್ತೆ. ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದ್ರೊಳಗೆ ನಾನು ಎಣ್ಣೆನೂ ಸಹ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ. ಎಣ್ಣೆನೂ ಸಹ ಚೆನ್ನಾಗಿ ಕಾದಾಗಿದೆ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾವು ಕಲಸಿಟ್ಕೊಂಡಿರೋಂಥ ಹಿಟ್ಟನ್ನ ಒಂದೊಂದೇ ಚೌಟ ಆಗೋಷ್ಟು ಹಾಕ್ಕೋಬೇಕು. ಎಣ್ಣೆಲಿ ಹಾಕಿದ ಮೇಲೆ ಹಿಟ್ಟು ಅನ್ನೋದು ಈ ರೀತಿ ಸ್ವಲ್ಪ ಮೇಲೆ ಬರುತ್ತೆ ಎಣ್ಣೆಯಿಂದ. 1-2 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಮಿಕ್ಕಿರೋಂಥ ಹಿಟ್ಟನ್ನು ಸಹ ಇದೇ ಪ್ರೋಸೆಸ್ಸಲ್ಲಿ ಮಾಡ್ಕೋಬೇಕಾಗತ್ತೆ. ಹಿಂದಿನ ಪ್ಲೇಟಿಗೆ ತೊಗೋಬೇಕಾದ್ರೆ ಟಿಶ್ಯೂ ಪೇಪರ್ ಏನಾದರೂ ಇತ್ತು ಅಂದರೆ ಅದನ್ನು ಹಾಕಿಬಿಟ್ಟು ಟಿಶ್ಯೂ ಪೇಪರ್ ಮೇಲೆ ಈ ಬೂಂದಿನ ಹಾಕಿಬಿಡಿ. ನಾನು ಟಿಶ್ಯೂ ಪೇಪರ್ ಹಾಕೋದನ್ನು ಮರ್ತೋಗ್ಬಿಟ್ಟಿದೆ. ಉಂಡೆ ಕಟ್ಟಬೇಕಾದ್ರೆ ಅದು ಎಣ್ಣೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಹಾಗಾಗಿ ಟಿಶ್ಯೂ ಪೇಪರ್ ಹಾಕೋದ್ರಿಂದ ಎಣ್ಣೆ ಎಲ್ಲ ಹೀರ್ಕೊಳ್ಳುತ್ತೆ. ಉಂಡೆ ಕಟ್ಟಬೇಕಾದ್ರೆ ಎಣ್ಣೆ ಜಿಡ್ಡು ಆ ಥರ ಏನೂ ಅನಿಸಲ್ಲ. ತಿನ್ನಬೇಕಾದ್ರೂ ಆಯಿಲ್ ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ. ಮಿಕ್ಕಿರೋಂಥ ಹಿಟ್ಟೆಲ್ಲ ಈ ರೀತಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಿಗೆ ತೊಗೊಂಡ್ಮೇಲೆ ಅದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು, ಪೂರ್ತಿ ನೈಸಾಗೆಲ್ಲ ರುಬ್ಕೊಳ್ಳೋದಕ್ಕೆ ಹೋಗಬಾರ್ದು, ಸ್ವಲ್ಪ ತರಿಯಾಗಿರಬೇಕು. ಸೊ ನೋಡ್ತಾ ಇದ್ದೀರಲ್ವ, ರುಬ್ಕೊಂಡಿದ್ದಾದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಸ್ವಲ್ಪ ತರಿಯಾಗಿರಬೇಕು. ಈಗ ಇದಕ್ಕೆ ಪಾಕ ಮಾಡ್ಕೊಳ್ಳೋದಕ್ಕೆ ಅಂತಂದೇಳಿ ನಾವು ಕಡಲೆ ಹಿಟ್ಟು ತೊಗೊಂಡಿದ್ವಲ್ವ ಅದೇ ಬೌಲಲ್ಲಿ 1 ಬೌಲ್ ಆಗೋಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. 1 ಬೌಲ್ ಸಕ್ಕರೆಗೆ ಒಂದು ಅರ್ಧ ಬೌಲ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಸಕ್ಕರೆ ಎಲ್ಲ ಕಂಪ್ಲೀಟಾಗಿ ಕರಗಿದ ಮೇಲೆ ಈ ಸಕ್ಕರೆಯಲ್ಲಿ ಸ್ವಲ್ಪ ಡಸ್ಟ್ ಎಲ್ಲ ಇರುತ್ತಲ್ವ, ಮತ್ತು ಇದನ್ನು ಸೋಸ್ಕೊಂಡು ಇದನ್ನು ತುಂಬ ಗಟ್ಟಿ ಪಾಕ ಬರೆಸ್ಕೊಳ್ಳೋದೆಲ್ಲ ಏನು ಬೇಡ. 7-8 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸ್ವಲ್ಪ ಎಳೆ ಪಾಕ ಬಂದುಬಿಡುತ್ತೆ. ನಾವು ಈ ಪಾಕನ ಮುಟ್ಟಿದಾಗ ಸ್ವಲ್ಪ ಲೈಟಾಗಿ ತಿಕ್ನೆಸ್ ಇರಬೇಕಷ್ಟೇ. ತುಂಬ ಗಟ್ಟಿ ಪಾಕ ಎಲ್ಲ ಮಾಡಿಕೊಂಡ್ರೆ ಉಂಡೆಗಳನ್ನೋದು ಅಷ್ಟು ಸ್ಮೂತಾಗಿ ಬರೋದಿಲ್ಲ. ಲೈಟ್ ಪಾಕ ಬಂದಮೇಲೆ ಇದಕ್ಕೆ ಸ್ವಲ್ಪ ಫುಡ್ ಕಲರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಫುಡ್ ಕಲರ್ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ರೆಡಿ ಮಾಡಿ ಇಟ್ಕೊಂಡಿರೋಂಥ ಬೂಂದಿ ಪೌಡರ್ ಏನಿತ್ತಲ್ವ ಅದನ್ನು ಸಹ ಇದರಲ್ಲಿ ಸೇರಿಸ್ಕೊಂಡು 1-2-3 ನಿಮಿಷ ಈ ಪಾಕದಲ್ಲಿ ನಾವು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಯಾವಾಗಾದರೂ ಮಕ್ಕಳು ಸ್ವೀಟ್ ತಿನ್ನಬೇಕಂತ ಕೇಳಿದಾಗ ತುಂಬ ಕಡಿಮೆ ಟೈಮಲ್ಲಿ ಆ್ಯಂಡ್ ಈಸಿಯಾಗಿ ಮಾಡಿಕೊಡ್ಬೋದು. ಬೂಂದಿ ಪೌಡರ್ ಹಾಕಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದಾದಮೇಲೆ ಫೈನಲಾಗಿ ನಾವು ಇದಕ್ಕೆ ಸ್ವಲ್ಪ ಸೀಡ್ಸನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ನಿಮ್ಗೆ ಯಾವುದನ್ನು ಬೇಕೋ ಅದನ್ನು ಹಾಕ್ಕೋಬೋದು. ಟೇಸ್ಟ್ಗೋಸ್ಕರ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ. 2-3 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದಾದಮೇಲೆ ಉಂಡೆ ಕಟ್ಟೋದಕ್ಕೆ ಈ ರೀತಿ ಪರ್ಫೆಕ್ಟಾಗಿ ಬರಬೇಕು. ಟೈಮಲ್ಲಿ ನಾವು ಸ್ಟವ್ನ ಆಫ್ ಮಾಡಿಕೊಂಡು ಸ್ವಲ್ಪ ಅದು ಲೈಟ್ ಬಿಸಿ ಇರಬೇಕಾದ್ರೆ ಉಂಡೆಗಳನ್ನ ಕಟ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಉಗುರು ಬೆಚ್ಚಗಿರಬೇಕಾದ್ರೆ ಉಂಡೆಗಳನ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಉಂಡೆ ಅನ್ನೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತಂದೇಳಿ ನೋಡ್ತಾ ಇದ್ದೀರಲ್ವಾ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಥ್ಯಾಂಕ್ ಯು.